कहा सुनाने, देश प्रेम सबके मन में जगाने लेकर आए हैं कृष कृष और बाल्टी बॉय। भारत है ನನ್ನ ಇಲಿ ಸೈನಿಕರೇ, ಇವತ್ತು ಈ ಬೋರ್ಡ್ ಗೇಮ್ ಅಲ್ಲಿ ಕ್ರಿಶ್ ಮತ್ತೆ ಬಲ್ಟಿ ಬಾಯ್ನ ಸೋಲ್ಸೋಣ. ಈಗ ನಾನು ಇದನ್ ಬಿಡ್ತಾ ಇದ್ದೀನಿ. ಇಲ್ ನೋಡಿ ಬಂದ್ಬಿಡ್ತು. ಛೇ, ಅರೆ ವಾಹ್! ಯಾರ್ ಗೆದ್ರು ಅವರು ಜಯಶಾಲಿ, ಮತ್ತೆ ಯಾರ್ ಸೋಲ್ತಾರೋ ಅವರು ಸೋತೋಗ್ತಾರೆ. ಮತ್ತೆ ಪಾಲ್ಟಿ ಬಾಯ್ ಕೂಡ. ಇನ್ನೂ ಸ್ವಲ್ಪ ಅವಕಾಶ ಇದೆಯಲ್ಲ. ಸೋಲ್ತಾ ಇರೋ ಆಟನ ಗೆಲ್ಲೋದು ನನಗೆ ತುಂಬಾ ಸುಲಭ. ಹೇಗೆ ಕ್ರಿಶ್? ನೀನ್ ನೋಡ್ತಾ ಇರೋ ಬಲ್ಟಿ ಬಾಯ್, ಈಗ ಡೈಸ್ ನ ಹಾಕ್ಬೇಕಾಗಿರೋ ಸಮಯ ನಂದೇನೆ. ಆಬ್ರಕಡಾಬ್ರಾ, ಜಾದು ಮಾಡು ಜಾದು ಮಾಡು. ಹುಯೂ ಕ್ರಿಶ್, ಬಲ್ಟಿ ಬಾಯ್ ಅಲ್ಲಿ ನೋಡು, ಹಲ್ಲಿ. ಎಲ್ಲಿದೆ ಎಲ್ಲಿದೆ ಎಲ್ಲಿದೆ? ನೋ! ಹಲ್ಲಿಗೆ ಹೆದರ್ಕೊಂಡು ಬೋರ್ಡ್ನೆ ಉಲ್ಟಾ ಪಲ್ಟಾ ಮಾಡ್ಬಿಟ್ರಲ್ಲ. ಗೇಮ್ ಎಲ್ಲ ಹಾಳಾಗೋಯ್ತು ಹೋಗಿ. ಹಾಗಂದ್ರೆ ಇದಕ್ಕೆ ಅರ್ಥ ಗೇಮ್ ಡ್ರಾಪ್. ನೀನು ಗೆಲ್ಲಿಲ್ಲ, ನಾನು ಗೆಲ್ಲಿಲ್ಲ. ಚೀಟರ್. ಚೀಟಿಂಗ್ 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 ಚೀಟಿಂಗ್. ಚೀಟಿಂಗ್ ಅಲ್ಲ, ಇದನ್ನ ಸ್ಟ್ರಾಟಜಿ ಅಂತಾರೆ. ಸ್ಟ್ರಾಟಜಿ. ಎದುರಾಳಿನ ನೀನ್ ಸೋಲಿಸ್ಬೇಕು ಅಂದ್ರೆ ಅವನನ್ನ ಆಶ್ಚರ್ಯಗೊಳಿಸ್ಬೇಕು. ನಾನಾ ಸಾಹೇಬು ಮತ್ತೆ ತಾತ್ಯ ತೋಪೆನು ಹಾಗೆ ಮಾಡಿರೋದು. ನಾನಾ ಸಾಹೇಬ್ ಮತ್ತೆ ತಾತ್ಯ ತೋಪೆ ಇವರಿಬ್ರು ರಾಣಿ ಲಕ್ಷ್ಮೀಬಾಯಿ ಗೆಳೆಯರಲ್ವಾ? ಅವರು ಚೀಟಿಂಗ್ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ಒಂದ್ಸರಿ ಒಂದ್ ಹೇಳ್ತಾ ಇದ್ಯಾ, ಇನ್ನೊಂದ್ಸರಿ ಇಲ್ಲ ಅಂತ ಹೇಳ್ತಾ ಇದ್ಯಾ. ಈಗಂತೂ ಸತ್ಯ ಸ್ಟೋರಿ ಕೇಳಿದ್ಮೇಲೆನೆ ಗೊತ್ತಾಗುತ್ತೆ. ಸಂಸ್ಕೃತಿ ಸ್ಟೋರಿ ಮೋಡ್ ಆನ್. ಸೆಂಚುರಿನಲ್ಲಿ ಕಾನ್ಪುರದ ಹತ್ತಿರ ಬಿಟ್ಟೂರಲ್ಲಿ ಪೇಶ್ವಾ ಬಾಜಿರಾವ್ 2 ಅವರು ನಾನಾ ಧೂಂಡು ಪಂತ್ ಅಂದ್ರೆ ನಾನಾ ಸಾಹೇಬ್ ಅವ್ರನ್ನ ದತ್ತು ತಗೊಂಡು ತಮ್ಮ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ರು. ಮತ್ತೆ ತಮ್ಮ ಗೃಹ ಮಂತ್ರಿಯ ಮಗ ರಾಮಚಂದ್ರ ಪಾಂಡುರಂಗ ಏಬ್ಲೇಕರ್ ಓರ್ಫ್ ತಾತಿಯ ಟೋಪೆ ಅವ್ರನ್ನ ಸ್ವಂತ ತಮ್ಮ ಸಂತಾನದ ತರನೇ ಬೆಳೆಸಿದ್ರು. ಪೇಶ್ವಾ ಕುಲದ ರಣನೀತಿ ಮತ್ತೆ ರಾಜನೀತಿಯ ಕಾರೋಬಾರನ ನಿಭಾಯಿಸೋದಿಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಹಾಗಿದ್ರೆ ಬನ್ನಿ, ನಿಮ್ಮೆಲ್ಲಾರ್ನು ಬಿತ್ತೂರ್ ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇನೆ 2ನೇ ಪೇಶ್ವಾ ಬಾಜಿರಾವ್ ನಾನಾ ಸಾಹೇಬ್ಗೆ ತಮ್ಮ ಸಿಂಹಾಸನನ ಒಪ್ಪಿಸ್ತಾರೆ. ನಾವು ನಿಮ್ಗೆ ರಾಜಗದ್ದಿಗೆ ಅಲ್ಲ, ಜವಾಬ್ದಾರಿ ಕೊಡ್ತಿದೀವಿ. ನಾನಾ ಈ ಬ್ರಿಟಿಷರನ್ನ ಈ ಮಾತೃಭೂಮಿಯಿಂದ ತೊಲಗಿಸೋ ಜವಾಬ್ದಾರಿ. ಪೇಶ್ವಾ ನಾನಾ ಸಾಹೇಬ್ರಿಗೆ ಜೈ! ಪೇಶ್ವಾ ನಾನಾ ಸಾಹೇಬ್ರಿಗೆ ಜೈ! ಅಜಿಮುಲ್ಲಾನ ಕರೀತಾರೆ. ಅವರು 2ನೇ ಪೇಶ್ವಾ ಬಾಜಿರಾವ್ ಹತ್ರ ಒಂದು ರತ್ನ ತುಂಬಿದಂತ ಟೋಪಿನ ತಗೊಂಡ್ಬರ್ತಾರೆ. ತಾತ್ಯ, ಈ ರತ್ನ ತುಂಬಿರೋ ಟೋಪಿ ನೀವು ರಣನೀತಿ ಮತ್ತು ರಾಜನೀತಿಯಲ್ಲಿ ನಿಪುಣರು ಅನ್ನೋದಲ್ಲದೆ ಅದ್ರ ಜೊತೆಗೆ ಇದ್ ನಿಮ್ಗೆ ನೆನಪು ಮಾಡ್ಕೊಡ್ತಿರುತ್ತೆ. ನೀವು ನಾನಾ ಜೊತೆ ಸೇರ್ಕೊಂಡು ಪೇಶ್ವಾ ಕುಲದ ಪಗಡಿ ನೋಡ್ಕೋಬೇಕಾಗತ್ತೆ. ಪೇಶ್ವಾ ನಾನಾ ಸಾಹೇಬ್ರಿಗೆ ಜಯವಾಗಲಿ! ಪೇಶ್ವಾ ನಾನಾ ಸಾಹೇಬ್ರಿಗೆ ಜಯವಾಗಲಿ! ಪೇಶ್ವಾ ನಾನಾ ಸಾಹೇಬ್ರಿಗೆ ಜಯವಾಗಲಿ! ತಾತ್ಯ ತೋಪೆ ಅವರಿಗೆ ಜಯವಾಗಲಿ! ಪೇಶ್ವಾ ಅವರು ನಾನಾ ಸಾಹೇಬ್ನ ತನ್ನ ವಾರಸ್ದಾರನಾಗ್ ಮಾಡಿದ್ರು. ಆದ್ರೆ ಪೇಶ್ವಾ ಅವರು ತೀರ್ಕೊಂಡಾದ್ಮೇಲೆ ಬ್ರಿಟಿಷರು ಬಿಟ್ಟೂರ್ನಲ್ಲಿ ಕೂಡ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನಿಯಮನ ಹಾಕಿದ್ರು. ಇದಂತೂ ಅದೇ ನಿಯಮ ಅಲ್ವಾ? ಇದರ ಅರ್ಥ ಬ್ರಿಟಿಷರ ಸರ್ಕಾರ ಗೋದ್ಲಿ ಅವ್ರ ಮಗನ ಉತ್ತರಾಧಿಕಾರಿ ಅಂತ ಒಪ್ಕೋತಾರ್ಲಿಲ್ಲ ಅಲ್ವಾ? ಖಂಡಿತವಾಗ್ಲೂ ಸರಿ ಬಾಲ್ಟಿ ಬಾಯ್. ಮತ್ತೆ ನಾನಾ ಸಾಹೇಬ್ ಏನ್ ಮಾಡಿದ್ರು? ಅವ್ರಿಲ್ಲೇ ತಮ್ಮ ಬುದ್ಧಿನ ಉಪಯೋಗಿಸಿದ್ದು. ಬ್ರಿಟಿಷರ ವಿರುದ್ಧ ದ್ವೇಷ ಸಾಧಿಸೋದರ ಬದಲು ಅವ್ರ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಮಾಡಿದ್ರು. ನಾನಾ ಸಾಹೇಬ್, ನೀವು ನಿಮ್ಮ ವಕೀಲ್ ಅಜೀಮುಲ್ಲಾನ ಇಂಗ್ಲೆಂಡ್ ತನಕ ಕಳಿಸೋ ಅವಶ್ಯಕತೆ ಇರ್ಲಿಲ್ಲ. ನಮ್ಮ ಹತ್ರ ಬೇರೆ ಮಾರ್ಗ ಏನಿತ್ತು? ಅಚಾನಕ್ ಆಗಿ ಡಾಕ್ಟ್ರಿನ್ ಆಫ್ ಲ್ಯಾಪ್ ಅವರ ಕಾನೂನನ್ನು ಒಪ್ಪಿ ನೀವು ನಮ್ಮಿಂದ ಆ ಹಕ್ಕನ್ನ ಕಿತ್ಕೊಂಡಿದ್ದೀರಾ. ಅದನ್ನ ನಮಗೆ ಪೇಶ್ವಾ ಬಾಜಿರಾವ್ ಅವರು ಕೊಟ್ಟಿದ್ರು. ಬೇಜಾರೇನಕ್ಕೆ ಆಗ್ತಿದ್ದೀರಾ ನಾನಾ ಸಾಹೇಬ್? ನಾವು ನಿಮ್ಮ ದುಶ್ಮನ್ಗಳಲ್ಲ. ರೂಲ್ಸ್ ಇರೋದು ಎಲ್ರಿಗೂ ಒಂದೇನೆ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪ್ರಕಾರ ಪೆನ್ಷನ್ ಕೂಡ ಸಿಗಲ್ಲ ನಿಮ್ಗೆ. ಆದ್ರೆ ನೀವು ಕಂಪ್ನಿ ಸರ್ಕಾರದ ಜೊತೆ ಗೆಳೆತನ ಮಾಡಿ ನಿಷ್ಠಾವಂತರು ಅನ್ನೋದನ್ನ ಸಾಬೀತ್ ಮಾಡಿದೀರಾ. ಅದಕ್ಕೋಸ್ಕರ ಕಂಪ್ನಿ ಸರ್ಕಾರ ನಿಮ್ಮ ಗೆಳೆತನನ ಉಳಿಸ್ಕೊಳ್ಳುತ್ತೆ. ಟ್ರಸ್ಟ್ ಮೇ. ನಾವಿರ್ಬೇಕಾದ್ರೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಹಾಗೆ ನಾನು ಕೇಳ್ಪಟ್ಟೆ, ಇತ್ತೀಚೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಸೇನೆಗೆ ಹೊಸ ಪ್ರಕಾರದ ಕಾರ್ಟೂಸ್ಗಳು ಬಂದಿದೆ ಅಂತೆ. ಅದರ ಗ್ರೀಸಲ್ಲಿ ಹಸು ಹಾಗೂ ಹಂದಿಯ ಚರ್ಬಿ ಇದೆ ಅಂತೆ. ಅದು ನಿಜ ಅಲ್ಲ, ಗಾಳಿ ಮಾತು.
ಬ್ರಿಟಿಷ್ ಅಧಿಕಾರಿಗಳನ್ನು ಇವರು ಎದುರಿಸ್ತಾ ಇರೋದನ್ನ ನೋಡಿ ನಾನಾ ಸಾಹೇಬ್ ಅವ್ರಿಗೆ ಸಹಾಯ ಆಗ್ಲಿ ಅಂತ ತಾತ್ಯಾ ತೋಪೆಗೆ ಸನ್ನೆಯಲ್ಲಿ ಹೇಳ್ತಾರೆ. ಆಮೇಲೆ ತಾತ್ಯಾ ತೋಪೆ ತಮ್ಮ ಕೋಪದಿಂದ ಆಂಗ್ಲರಿಗೆ ಕತ್ತಿಯಿಂದ ಚುಚ್ಚಿ ತಮ್ಮ ಕೋಪನ ತೀರ್ಸ್ಕೊಳ್ತಾರೆ. ಅವ್ರು ಚುಚ್ಚೋದನ್ನ ನಾನಾ ಸಾಹೇಬ್ ನೋಡ್ತಾ ತಾತ್ಯಾ, ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೇಜರ್. ಈ ಗಾಳಿ ಸುದ್ದಿ ಬೆಂಕಿಯ ತರ ಹರಡ್ತಾ ಇದೆ. ಒಂದ್ ವೇಳೆ ಅದ್ರ ಮೇಲೆ ಹಿಡಿತ ಸಾರೋದಕ್ಕೆ ನಮ್ಮ ಸಹಾಯ ಬೇಕಾದ್ರೆ ಯಾವುದೇ ಸಂದೇಹವಿಲ್ಲದೆ ಕೇಳಿ. ಸ್ನೇಹವನ್ನ ಮಾಡಿದೀವಿ, ಪಾಲಿಸ್ಲೇಬೇಕಲ್ವಾ? ಆಂಗ್ಲರು ಸಂತೋಷದಿಂದ ಮತ್ತೆ ತೃಪ್ತಿಯಿಂದ ಅಲ್ಲಿಂದ ಹೊರಟ್ಬಿಟ್ರು. ಆದ್ರೆ ನಾನಾ ಸಾಹೇಬ್ ಅವ್ರ ಮೈಂಡ್ ಅಲ್ಲಿ ಬೇರೆ ಏನೋ ಓಡ್ತಿತ್ತು. ಇಬ್ರು ಕತ್ತಿ ವರ್ಸೆನ ಪ್ರಾಕ್ಟೀಸ್ ಮಾಡ್ತಿದ್ರು. ಆಗ ಅಜೀಮುಲ್ಲಾ ಅವ್ರ ಹತ್ರ ಕೇಳಿದ್ರು, ಆಂಗ್ಲ ಅಧಿಕಾರಿ ಸುಳ್ಳು ಹೇಳ್ತಾ ಇದ್ದಾನೆ. ನಮಗ್ ಬಂದಿರೋಂತ ಸುದ್ದಿ ನಿಜವಾದದ್ದು. ಇವರು ಹಿಂದೂ ಮುಸ್ಲಿಂ ನಡುವೆ ಜಗಳವನ್ನ ತಂದಿಟ್ಟು ಅವ್ರು ಅನ್ಕೊಂಡಿದ್ದನ್ನ ಈಡೇರಿಸ್ಕೋಬೇಕು ಅನ್ಕೊಂಡಿದ್ದಾರೆ. ಅವ್ರು ಹೇಳ್ದಾಗ ಕೇಳೋದ್ರ ಬದಲಾಗಿ ನಾವೆಲ್ಲರೂ ದಂಗೆ ಮಾಡೋದಕ್ಕೆ ಶುರು ಮಾಡ್ಬೇಕು. ನಿಮ್ಮಿಬ್ರು ಬುದ್ಧಿಯಲ್ಲಿ ಏನ್ ಬೇಳೆ ಬೇಯ್ತಾ ಇದೆ? ಬೇಳೆ ಅಲ್ಲ, ರೊಟ್ಟಿ. ಮತ್ತೆ ಕಮಲ ಹೂವು. ಹಾ, ಈ ರೊಟ್ಟಿ ಹಾಗೂ ಕಮಲ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಚಿಹ್ನೆ ಆಗಿರುತ್ತೆ. ಹಾಗಂದ್ರೆ ಈ ರೊಟ್ಟಿ ತಾಯಿ ಅನ್ನಪೂರ್ಣೆಯ ಪ್ರಸಾದವಾಗಿದೆ. ಬಡವನೇ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಹಿಂದುವೇ ಆಗಿರ್ಲಿ, ಮುಸಲ್ಮಾನನೇ ಆಗಿರ್ಲಿ, ಎಲ್ಲರಿಗೂ ಇದರ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ರೊಟ್ಟಿ ಎಲ್ಲರನ್ನ ಒಟ್ಟುಗೂಡಿಸುತ್ತೆ. ಮತ್ತೆ ತಾವರೆ ಲಕ್ಷ್ಮಿಯ ಪ್ರತೀಕ. ಈ ಬ್ರಿಟಿಷರಿಗೆ, ರಾಜರಿಗೆ, ಜಮೀನ್ದಾರರಿಗೆ ರಾಜ್ಯದ ವೈಭವದ ಚಿಹ್ನೆ ಆಗಿದೆ. ಈ ಕಮಲ ಎಲ್ಲ ವಾಪಸ್ಸನ್ನು ಪಡೆಯುವಂತ ಶಕ್ತಿಯಾಗಿದೆ. ಉಪಾಯ ಏನೋ ಚೆನ್ನಾಗೇ ಇದೆ. ಆದ್ರೆ ನಾನಾ ಸಾಹೇಬ್, ಇದೆಲ್ಲ ಹೇಗ್ ನಡೆಯುತ್ತೆ? ಒಂದ್ ವೇಳೆ ಆ ಬ್ರಿಟಿಷರಿಗೆ ಇದೆಲ್ಲ ಏನಾದ್ರೂ ಗೊತ್ತಾಗೋದ್ರೆ ಆಗ ನಾವು ಗೆಲ್ಲುವುದಕ್ಕೂ ಮೊದಲೇ ಸೋತ ಹಾಗೆ ಆಗುತ್ತೆ. ಈ ಕೆಲ್ಸನ ನಾವು ತುಂಬಾ ಚಾತುರ್ಯತೆಯಿಂದ ಮಾಡಬೇಕಾಗುತ್ತೆ. ಈ ಬ್ರಿಟಿಷರಿಗೆ ನಮ್ಮ ಶಕ್ತಿ ನೋಡಿ ಭಯ ಬರಬೇಕು. ಹಾ, ಅದಕ್ಕೆ ನಾವು ಈ ಸಂಗ್ರಾಮಕ್ಕೆ ತೀರ್ಥಯಾತ್ರೆಯ ಹೆಸರನ್ನ ಕೊಟ್ಟು ದೇಶದ ಮೂಲೆ ಮೂಲೆವರೆಗೂ ಹೋಗೋಣ. ಅವಾಗ ಬ್ರಿಟಿಷರು ಇದನ್ನ ಭಕ್ತಿ ಅಂತ ಅನ್ಕೋತಾರೆ, ದೇಶಭಕ್ತಿ ಅಂತಲ್ಲ. ಸರಿಯಾಗಿ ಹೇಳಿದ್ರಿ. ಅಲ್ಲಿವರೆಗೂ ನಾನು ಮತ್ತೆ ನಾನಾ ಸಾಹೇಬ್ರು ಈ ಯಾತ್ರೆಯಲ್ಲಿ ಇರ್ತೀವಿ. ನೀವು ಬಿಟೂರ್ನಲ್ಲಿದ್ದು ಈ ಬ್ರಿಟಿಷರ ನಡಿಗೆಯ ಮೇಲೆ ಒಂದು ಕಣ್ಣಿಟ್ಟಿರಿ. ಏನೇ ಒಂದು ಚಿಕ್ಕ ಸಂಶಯ ಬಂದ್ರೂ ಕೂಡ ತುಂಬಾ ಎಚ್ಚರದಿಂದ ಇರಬೇಕು ನಾವು. ನಮಗೆ ಸರಿಯಾದ ಸಮಯ ಬರೋ ಅಷ್ಟರಲ್ಲಿ ಪೂರ್ತಿ ತಯಾರಾಗಿರ್ಬೇಕು ನಾವು. ಇದು ಕೇವಲ ಹೋರಾಟವಲ್ಲ, ಸ್ವಾತಂತ್ರ್ಯತೆಯ ಸಂಗ್ರಾಮ. ಇದರಲ್ಲಿ ಎಲ್ಲರೂ ಒಟ್ಟುಗೂಡಿ ಒಂದೇ ಸಲಕ್ಕೆ ಒಂದೇ ಸಮಯದಲ್ಲಿ ಯುದ್ಧ ಮಾಡಬೇಕು. ನಮ್ಮಲ್ಲಿ ಹಿಂದೂ ಮುಸಲ್ಮಾನವೆಂದು ಬಿರುಕು ಮೂಡಿಸುವ ಈ ಸರ್ಕಾರ ತುಂಡು ತುಂಡಾಗಿ ಬೇರ್ಪಡೆ ಆಗ್ಬೇಕು. ಹಾಗೂ ನಾವು ಒಂದೇ ಸಲಕ್ಕೆ ಇವರನ್ನ ಸೋಲಿಸಬೇಕು. ನಾನಾ ಸಾಹೇಬ್ ಮತ್ತೆ ತಾತ್ಯಾ ಟೋಪೆ ಅವರು ಕಮಲ ಮತ್ತೆ ರೊಟ್ಟಿಯ ಮಾಧ್ಯಮದಿಂದ ಸ್ವಾತಂತ್ರ್ಯದ ಸಂದೇಶವನ್ನ ದೇಶದ ಮೂಲೆ ಮೂಲೆಗೂ ತಲುಪಿಸಿದ್ರು. ಮತ್ತೆ ಎಲ್ರೂ ಸೇರಿ ತೀರ್ಮಾನಿಸಿದ್ರು, ಎಲ್ಲರೂ ಒಂದಾಗಿ ರವಿವಾರ 31ನೇ ಮೇ ತಾರೀಕು 1857ರಂದು ಬ್ರಿಟಿಷರ ಸರ್ಕಾರದ ವಿರುದ್ಧ ಸಂಗ್ರಾಮ ಮಾಡಬೇಕು ಅಂತ. ಅದ್ರಲ್ಲಿ ರಾಣಿ ಲಕ್ಷ್ಮೀಬಾಯಿ ಇದ್ರು. ಅವರು ಅವ್ರ ನಾಯಕರ ಜೊತೆ ಮತ್ತೆ ಅವರ ನಂಬಿಕಸ್ತರ ಜೊತೆ ಜಲ್ಕರಿ ಬಾಯಿ ಜೊತೆ ಮಾತಾಡ್ತಿದ್ರು. ನನ್ನ ಅಣ್ಣ, ನನ್ ಚಿಕ್ಕ ವಯಸ್ಸಿನ ಗೆಳೆಯ ನಾನಾ ಸಾಹೇಬ್ ನನಗೆ ಸಂದೇಶ ಕಳಿಸಿದ್ದಾರೆ. ಅವರು ಮತ್ತೆ ತಾತ್ಯಾ ಟೋಪೆ ಈ ಬ್ರಿಟಿಷರ ವಿರುದ್ಧ ಒಂದು ಸಂಗ್ರಾಮದ ತಯಾರಿ ಮಾಡ್ತಿದ್ದಾರೆ. ನಾನಾ ಸಾಹೇಬ್ ಡಾಕ್ಟರಿನ್ ಆಫ್ ಲ್ಯಾಬ್ಸ್ ಇಂದ ಪೆನ್ಷನ್ ಮತ್ತು ಬೇರೆ ಅಧಿಕಾರಗಳಿಂದ ವಂಚಿತರಾಗಿದ್ದಾರೆ. ಆದ್ರೆ ಈ ಹೋರಾಟ ಬರೀ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ಗೋಸ್ಕರ ಮಾತ್ರ ಅಲ್ಲ, ಇದು ಸ್ವಾತಂತ್ರ್ಯದ ಆ ಹೋರಾಟ. ಆದ್ರೆ ಕನ್ಸನ್ನ ನಾವು ಚಿಕ್ಕ ವಯಸ್ಸಿಂದಾನು ಕಾಣ್ತಾನೆ ಇದೀವಿ. ಮತ್ತೀಗ ಈ ಕನ್ಸು ನನ್ಸಾಗೋದ್ರಲ್ಲಿದೆ. ನಾವು ಆದಷ್ಟು ಬೇಗ ದಾಳಿಗೆ ತಯಾರಿ ಮಾಡ್ಕೋಬೇಕು. ದಾಳಿನೂ ಮಾಡ್ತೀವಿ, ಹಾಗೆ ವಿಜಯನೂ ನಮ್ದೆ. ನಾವು ಆದಷ್ಟು ಬೇಗ ಸಂದೇಶನ ಕಳಿಸ್ಬೇಕು. ಝಾನ್ಸಿ ಮೇ 31ಕ್ಕೆ ತಯಾರಾಗಿದೆ ಅಂತ. ನಾನಾ ಸಾಹೇಬ್ ಮತ್ತೆ ತಾತ್ಯಾ ಟೋಪೆ ಅವರ ಸಂದೇಶ ಇಂಡಿಯಾ ಪೂರ್ತಿ ಒಂದು ಹೊಸ ಆಯಾಮನೆ ಸೃಷ್ಟಿ ಮಾಡ್ತು. ಹಾಗೆ ತುಂಬ ರಾಜ್ಯಗಳಿಂದ ಎಷ್ಟೋ ಜನರು ಮತ್ತೆ ರೊಟ್ಟಿ ಕಲ್ಲಿನ ಎಲ್ಲಾ ಜನರು ವಾಪಸ್ ಬಂದ್ರು. ಇಲ್ಲಿ ಎಷ್ಟು ಕಮಲದ ತೊಟ್ಟಿದೆಯೋ ಅಷ್ಟು ರಾಜ್ಯದ ಎಲ್ಲ ಸೇನೆಯು ನಮ್ಮ ಜೊತೆಗೆ ಸೇರಿ ಹೋರಾಟ ಮಾಡಲು ತಯಾರಾಗಿದೆ. ಮತ್ತೆ ಖಾಲಿ ಆಗಿರೋ ರೊಟ್ಟಿ ಬುಟ್ಟಿಗಳು ಏನ್ ಹೇಳ್ತಾವೆ ಅಂದ್ರೆ ಊರ್ನವರು ಸೈನಿಕರಿಗೆ ಊಟ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ. ಇವಾಗ ನಾವು ಕಾಯ್ತಾ ಇರೋದು ಮೇ 31ಕ್ಕೋಸ್ಕರ.
ತಾತ್ಯಾ ಟೋಪೆ ಮತ್ತೆ ನಾನಾ ಸಾಹೇಬ್ ಇಬ್ರು ಒಳ್ಳೆ ಕೆಲ್ಸಕ್ಕೆ ಅಲ್ವಾ ಬ್ರಿಟಿಷರ್ಗೆ ಕನ್ಫ್ಯೂಸ್ ಮಾಡಿದ್ದು. ಮತ್ತೆ ಕ್ರಿಶ್ ಬರೀ ಒಂದೇ ಒಂದ್ ಗೇಮ್ ನ ಗೆಲ್ಲೋದಿಕ್ಕೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅವ್ರೇನ್ ಮಾಡಿದ್ರು ಅದನ್ನ ಸ್ಟ್ರಾಟಜಿ ಅಂತಾರೆ, ಮತ್ತೆ ಕ್ರಿಶ್ ಏನ್ ಮಾಡಿದ್ನೋ ಅದನ್ನ ಚೀಟಿಂಗ್ ಅಂತೀವಿ. ಓಹೋ, ಯಾಕೆ ಇನ್ನು ಅದೇ ಗೇಮ್ ನಲ್ಲಿದ್ದೀರಾ? ಉಳ್ದಿರೋಂತ ಸ್ಟೋರಿನ ಕೇಳ್ಬಾರ್ದಾ? ಮುಂದಿನ ಸ್ಟೋರಿನ ನನಗ್ ಗೊತ್ತಿದೆ. ಖಂಡಿತವಾಗ್ಲೂ ನಾನಾ ಸಾಹೇಬ್ ಮತ್ತೆ ತಾತ್ಯಾ ಟೋಪೆ ಅವರು ಬ್ರಿಟಿಷ್ ಅವ್ರಿಗೆ ಬುದ್ಧಿ ಕಲ್ಸಿರ್ಬೇಕು. ಖಂಡಿತ ಇಲ್ಲ, ಅವ್ರ ಆ ಪ್ಲಾನ್ ಫೇಲ್ ಆಗ್ಬಿಡ್ತು. ಯಾಕೆ? ಹೇಗೆ? ಯಾಕಂದ್ರೆ ಬ್ರಿಟಿಷರು ಏನನ್ನ ಬಳಸೋಕ್ ಹೊರಟಿದ್ರು ಅದ್ರಲ್ಲಿ ನಿಜವಾಗ್ಲೂ ಎಡವಟ್ಟಿತ್ತು. ಈ ವಿಷಯ ಸೈನಿಕರಿಗೆ ಗೊತ್ತಾಗೋಯ್ತು. ಮತ್ತೆ 31ನೇ ಮೇಗೂ ಮುಂಚೆನೆ ಮಂಗಲ್ ಪಾಂಡೆ ಹೋರಾಟನ ಶುರು ಮಾಡ್ಬಿಟ್ರು. 29 ಮಾರ್ಚ್ 1867ರಲ್ಲಿ ಅವರ ಸಾವಿಂದ ಮಿಕ್ಕ ಸೈನಿಕರಿಗೂ ಸಿಟ್ಟು ಬಂತು. ಮತ್ತೆ ಒಂದು ಸರಿಯಾದ ಅವಕಾಶಕ್ಕೋಸ್ಕರ ಕಾಯ್ದೇನೆ ಅವರು ಸಣ್ಣ ಸಣ್ಣ ಗುಂಪಲ್ಲೇನೆ ಬ್ರಿಟಿಷರ ಸೇನೆಯ ವಿರುದ್ಧ ಹೋರಾಡೋಕ್ ಶುರು ಮಾಡಿದ್ರು. ಒಂದ್ ವೇಳೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದೇ ದಿನ ಹೋರಾಡಿದ್ರೆ ಆ ಬ್ರಿಟಿಷರ ಸೇನೆ ಸೋತ್ ಹೋಗ್ತಿತ್ತು, ಮತ್ತೆ ನಮ್ಮೆಲ್ಲರಿಗೂ ಗೆಲ್ಲೋದು ಸುಲಭ ಆಗ್ತಿತ್ತು. ಆದ್ರೆ ಎಲ್ರೂ ಬೇರೆ ಬೇರೆಯಾಗಿ ಹೋರಾಡ್ತಿದ್ರು ಮತ್ತೆ ದುರ್ಬಲರಾಗ್ತಿದ್ರು. ಅಂದ್ರೆ ಇಷ್ಟು ತಿಂಗಳ ಪ್ಲಾನಿಂಗ್ ಮತ್ತೆ ತಯಾರಿಗಳು ಎಲ್ಲ ಫೇಲ್. ಮತ್ತೆ ಮುಂದೆ ಏನಾಯ್ತು? ಮುಂದೆ ಏನಾಯ್ತು ಅಂತ ನಾವು ಹೇಳ್ತೀವಿ, ಆದ್ರೆ ಈಗಲ್ಲ. ಸ್ವಲ್ಪ ಕಾಯ್ಬೇಕಾಗತ್ತೆ, ಯಾಕಂದ್ರೆ ಕಥೆ ತುಂಬಾ ದೊಡ್ಡದು ಮತ್ತೆ ನನಗೆ ಹಸುವಾಗ್ತಿದೆ. ಹೌದು ಹೌದು, ನನ್ಗಂತೂ ತುಂಬಾ ಹಸುವಾಗ್ತಾ ಇದೆ. ಮತ್ತೆ ಹಸ್ಕೊಂಡಿದ್ದಾಗ ಯಾವತ್ತೂ ನಮ್ ತಲೆ ಸರಿಯಾಗಿ ವರ್ಕ್ ಆಗಲ್ಲ. ನಾನ್ ಸ್ಟೋರಿನ ಕರೆಕ್ಟ್ ಆಗಿ ಹೇಳಕ್ಕೂ ಆಗಲ್ಲ, ಅದು ನಿಮ್ ತಲೆ ಒಳಗೂ ಸರಿಯಾಗಿ ಹೋಗೋದು ಇಲ್ಲ. ಈಗ ನಾವ್ ಒಂದು ಬ್ರೇಕ್ ತಗೊಳ್ಳೋಣ. ಉಳ್ದಿರೋ ಕಥೆ ಕೇಳೋದಕ್ಕೆ ಮುಂದಿನ ಎಪಿಸೋಡ್ ನ ತಪ್ಪದೆ ನೋಡಿ. ಆದ್ರೆ ವಿರಾಮ ತಗೊಳಕ್ಕೂ ಮುಂಚೆ ಹೆಮ್ಮೆಯಿಂದ ಹೇಳಿ. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಎಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.